स्वागत है आपका बी न्यूज नेशन में। मैं हूं आबिद हुसैन शेख। मुस्लिम समुदाय को निशाना बनाने वाले व्यक्तियों पर कानून की लगाम लगाने की मांग। पिछले दिनों राजस्थान की घटना, मुस्लिम व्यक्ति को बेरहमी से हत्या करने वाला शंभूलाल को फांसी देने की मांग और बीजेपी सांसद अनंत कुमार हेगड़े इस्लाम धर्म के खिलाफ गलत बातें करने का कड़ा विरोध करते हुए नफरत फैलाने वालों पर कानूनी कार्रवाई करने की मांग करते हुए अंबेडकर स्वतंत्र सेना राज्य समिति के सदस्यों ने प्रतिभटन रैली करके आक्रोश व्यक्त किया। जो बड़े इसका मूल उद्देश्य और मूल कारण क्या है बोले तो ಅದೇ ರೀತಿ ಈ ದೇಶದಲ್ಲಿ ಎಲ್ಲಿವರೆಗೂ ಮುಸ್ಲಿಮರ ಒಂದು ಇದು ಮಾಡಿದ್ದಾರೋ ಆ ಒಂದು ವಿಚಾರವಾಗಿ ಅನಂತಕುಮಾರ್ ಅವರಿಗೆ ನಾನು ಒಂದು ವಿಷಯನ ಅಲ್ಲಿವರೆಗೂ ಕೂಡ ಭಯೋತ್ಪಾದಕ ಮತ್ತು ದಲಿತರ ಮೇಲೆ ಮತ್ತು ನಡೀತಾ ಇದೆ। ಅದೇ ರೀತಿ ಉತ್ತರ ಪ್ರದೇಶದಲ್ಲಿ ಮತ್ತು ಈ ಬಿಹಾರದಲ್ಲಿ ಕೂಡ ಇವತ್ತು ಈ ದೇಶದ ಜನ ಮತ್ತು ಉತ್ತರ ಪ್ರದೇಶದಲ್ಲಿ ये देश के अंदर अशांति, लोगों के अंदर जो है नफरत पैदा करना, लोगों के अंदर भाईचारे की दूर करना, आपस में जो है नहीं लड़ाना, ये इनका मूल उद्देश्य हो गया है। धिक्कारा, धिक्कारा, फांसी दो, 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 शंभू को फांसी दो, फांसी दो, शंभू को। ಅಂಬೇಡ್ಕರ್ ಸ್ವತಂತ್ರ ಸೇನಾ ರಾಜ್ಯ ಸಮಿತಿಯಿಂದ ಇವತ್ತಿನ ದಿನ ಪ್ರೊಟೆಸ್ಟ್ ಹಾಕ್ಕೊಂಡಿದ್ದು ಅನಂತಕುಮಾರ್ ಹೆಗಡೆ ಬಿಜೆಪಿಯ ಒಬ್ಬ ಮಿನಿಸ್ಟ್ರು, ಕೇಂದ್ರ ಸರ್ಕಾರದ ಮಿನಿಸ್ಟ್ರು ಹೇಳ್ತಾರೆ, ಎಲ್ಲಿವರೆಗೆ ಈ ರಾಷ್ಟ್ರದಲ್ಲಿ ಈ ಜಗತ್ತಿನಲ್ಲಿ ಇಸ್ಲಾಂ ಧರ್ಮ ಇರುತ್ತದೆ ಅಲ್ಲಿವರೆಗೆ ಉಗ್ರವಾದ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ। ಇದು ಅವರ ಘನತೆಗೆ ತಕ್ಕದಲ್ಲ ಈ ಮಾತು। ಒಬ್ಬ ಸಂವಿಧಾನ ಅಡಿಯಲ್ಲಿ ಒಬ್ಬ ಕೇಂದ್ರದ ಸಚಿವರಾಗಿ ಈ ಥರ ಮಾತಾಡೋದು ತಪ್ಪು ಅಂತ ಹೇಳಿ ನಮಗೆ ಅನಿಸ್ತಾ ಇದೆ। ಬಂಧುಗಳೇ, ಇವತ್ತು ಈ ದೇಶದಲ್ಲಿ ಏನು ನಾವು ಸರ್ವರಿಗೂ ಸಮಪಾಳು ಮತ್ತು ಸರ್ವರಿಗೂ ಸಂಬಾಳು ಅಂತಕ್ಕಂಥ ಒಂದು ಏನು ಈ ವೇದ ವಾಕ್ಯವನ್ನು ಇಟ್ಕೊಂಡು ಇವತ್ತು ಈ ದೇಶದ ಸಂವಿಧಾನದಲ್ಲಿ ನಾವು ರಾಜಕೀಯ ಆಗಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೇ ಒಂದು ನಾವು ಒಳ್ಳೆಯ ಒಂದು ವಿಚಾರಣೆ ಮಾಡಬೇಕಾದ್ರೆ ಈ ದೇಶದ ಸಂವಿಧಾನದ ಒಂದು ಆಶಯದ ಮೇಲೆ ಮತ್ತು ಈ ದೇಶದ ಸಂವಿಧಾನದ ತತ್ವ ಸಿದ್ಧಾಂತದ ಮೇಲೆ ನಾವು ಮಾಡಬೇಕಾಗತ್ತೆ। ಆದರೆ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗಡೆ ಅವ್ರಿಗೆ ಏಕೋ ನನಗನ್ನಿಸ್ತಾ ಇದ್ದಾರೆ, ಅವ್ರಿಗೆ ಏನಾದರೂ ಒಂದು ಮಾನಸಿಕ ಒಂದು ಏನು ಇದು ಆಗಿದೆ ಗೊತ್ತಿಲ್ಲ, ಸ್ಥಿತಿಗತಿ ಸರಿ ಇಲ್ಲ ಗೊತ್ತಿಲ್ಲ, ಅವರು ಥರ ಹುಚ್ಚರ ನಮನಿ ಇತ್ತಿತ್ತಲಾಗ ವರ್ತನೆ ಮಾಡೋದು ಅದು ನೋಡಿದ್ರೆ ಅವ್ರಿಗೆ ಏನೋ ಇದಾಗಿರಬೇಕು। ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಈ ಸಂವಿಧಾನದ ಒಂದು ಆಶಯಗಳನ್ನು ಧಿಕ್ಕರಿಸಿ ತಮ್ಮ ಗುಂಡಾವರ್ತನೆಗಳನ್ನು ಈ ದೇಶದಲ್ಲಿ ಅಮಾಯಕರ ಮೇಲೆ ಹಾಗೂ ಒಂದು ಕೋಮಿನ ಮೇಲೆ ಮಾಡ್ತಿರೋದು ಇದು ಶುದ್ಧ ತಪ್ಪು, ಅದು ಖಂಡನೀಯ। ಅದೇ ರೀತಿ ಈ ರಾಜ್ಯದಲ್ಲಿ ಆಗಿರ್ಬೋದು, ಈ ರಾಷ್ಟ್ರದಲ್ಲಿ ಆಗಿರ್ಬೋದು, ಈ ದೇಶದಲ್ಲಿ ಏನು ಅನಂತಕುಮಾರ್ ಅವರು ಹೆಗಡೆಯವರು ಮೊನ್ನೆ ಹೇಳಿಕೆ ಕೊಟ್ಟಿದ್ರು, ನಮ್ಮ ಮುಸ್ಲಿಂ ಬಾಂಧವರಿಗೂ ಇದು ಅಷ್ಟೇ ಅನ್ಯಾಯ ಆಗಿಲ್ಲ, ಇದು ನಮಗೂ ಕೂಡ ಇದು ಅವಮಾನ ಆಗಿದೆ ಅಂತ ಅಂದರೂ ಕೂಡ ಇದು ತಪ್ಪಾಗಲಿಕ್ಕಿಲ್ಲ। ಆ ಒಂದು ಕಾರಣಕ್ಕಾಗಿ ನಾನು ಈ ಒಂದು ಮಾಧ್ಯಮದ ಮುಖಾಂತರ ಅನಂತಕುಮಾರ್ ಹೆಗಡೆ ಅವರಿಗೆ ಒಂದು ಎಚ್ಚರಿಕೆ ಮತ್ತು ಕಿವಿಮಾತನ್ನು ಹೇಳಿ ಬರ್ತಾ ಇದ್ದೀನಿ। ಏನಪ್ಪ ಅಂತಂದರೆ, ಅವರೊಂದು ತಪ್ಪನ್ನು ಇವು ಯಾವುದೇ ಒಂದು ವಿಚಾರವನ್ನು ಮತ್ತು ಯಾವುದೇ ಒಂದು ಸ್ಥಳದಲ್ಲಿ ನಾವು ಹೇಳಿಕೆ ಕೊಡಬೇಕಾದ್ರೆ ಮುಂಜಾಗ್ರತವಾಗಿ ಮತ್ತು ಬಹಳ ಆಲೋಚನೆ ಮಾಡಿ ಕೊಡಬೇಕಾಗ್ತದೆ। ಆದರೆ ಮುಸ್ಲಿಮರು ಎಲ್ಲಿವರೆಗೂ ಈ ದೇಶದಲ್ಲಿ ಮುಸ್ಲಿಮರು ಆಡಳಿತ ಇರುತ್ತೋ, ಮುಸ್ಲಿಮರು ಎಲ್ಲಿವರೆಗೂ ಇರ್ತಾರೋ ಈ ದೇಶದಲ್ಲಿ ಏನು ಕೋಮುವಾದ ವಿಷ ಬೀಜ ಬಿತ್ತಾರಂತಕ್ಕಂಥ ಹೇಳಿದಕ್ಕೆ ಇದು ಸರಿಯಲ್ಲ। ಆದರೆ ನಾನು ಒಂದು ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಏನಪ್ಪ ಅಂತಂದ್ರೆ ಈ ದೇಶದಲ್ಲಿ ಏನು ಈ ದಲಿತರಲ್ಲಿ ಮತ್ತು ಮುಸ್ಲಿಮರಲ್ಲಿ ಒಳ್ಳೆಯ ಭಾವನೆಗಳಿದ್ದಾವೆ, ಇದನ್ನು ಸಹಿಸಲಾರದಕ್ಕೆ ದಲಿತರಲ್ಲಿ ಮುಸ್ಲಿಮರಲ್ಲಿ ಅವರು ಒಗ್ಗಟ್ಟನ್ನು ಬಿರುಕು ಮೂಡಿಸ್ತಕ್ಕಂಥ ಒಂದು ಹುನ್ನಾರ ಇದು ಕೂಡ ತಪ್ಪು। ಅದರಂತೆ ಹಿಂದೂ ಧರ್ಮದಲ್ಲಿ ಅನೇಕ ಜಾತಿಗಳಿದ್ದಾವೆ, ಮುಸ್ಲಿಂ ಧರ್ಮದಲ್ಲಿ ಅನೇಕ ಜಾತಿಗಳಿದ್ದಾವೆ। ಹಿಂದೂ ಧರ್ಮದಲ್ಲಿ ಒಲೆ, ಮಾದಿಗ, ಕಂಬಾರ, ಕುಂಬಾರ ಹೀಗೆ ಹಲವಾರು ಅಸ್ಪೃಶ್ಯ ಜಾತಿಗಳು ಹಾಗೂ ಮೇಲ್ವರ್ಗ ಮತ್ತು ಕೆಳವರ್ಗ ಇದ್ದು ಕೂಡ, ಆದರೆ ಇವು ಯಾವುದೇ ಒಂದು ಮೇಲ್ವರ್ಗದವರು ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡುವಾಗ ಯಾವ ದಲಿತನನ್ನು ಕೂಡ ಕರೆಯಲ್ಲ। ಅದರ ಈ ಮುಸ್ಲಿಂ ಸಮಾಜದಲ್ಲಿ ಪಿಂಜಾರ ಮತ್ತು ಪೆಂಡರ್ ಅಂತಕ್ಕಂಥವು ಇವು ಕೆಳಮಟ್ಟದ ಅಸ್ಪೃಶ್ಯತ ಸಮುದಾಯಗಳು, ಆದರೂ ಕೂಡ ಇವರು ಮಸ್ಜಿದಾಗಲಿ ಮಸೀದಿಗಾಗಲಿ ನಮಾಜ್ ಮಾಡೋಕ್ಕಾಗಲಿ ಎಲ್ಲರ ಜೊತೆ ಅವರು ಕೂಡ ನಮ್ಮ ಅಂತಂಬರು, ಅವರು ಕೂಡ ಮಾನವರು ಅಂತೇಳಿ ಯಾವ ರೀತಿ ಅವರು ಗುರುತಿಸ್ಕೊತಾರೋ ಅವ್ರಿಗೆ ಮುಸ್ಲಿಂ ಧರ್ಮವರು ಒಕ್ಕಟ್ಟದ। ಇಲ್ಲಿ ಹಿಂದೂ ಧರ್ಮದಲ್ಲಿ ಒಕ್ಕಟ್ಟಿಲ್ಲ, ಹಿಂದೂ ಧರ್ಮದಲ್ಲಿ
ಅನೇಕ ಧರ್ಮಗುರುಗಳಿದ್ದಾರೆ. ಒಬ್ಬ ಗುರು ಮತ್ತೊಬ್ಬನ ಮೇಲಿಸ್ತಾನೆ, ಇನ್ನೊಬ್ರಿಗೂ ಮತ್ತೊಬ್ಬನ ಮೇಲಿಸ್ತಾನೆ. ಈಗ ಆಗೋದ್ರಿಂದ ಹಿಂದೂ ಧರ್ಮವೇ ಅಲ್ಲ, ಇದು ಒಂದು ಶಬ್ದ ಅಷ್ಟೇ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದ ಮುಖಾಂತರ ಯಾವುದೇ ಧರ್ಮ, ಯಾವುದೇ ಜಾತಿ, ಜನಾಂಗ, ಪ್ರದೇಶ, ಪ್ರಾಂತ ಯಾವುದೇ ಇದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಒಂದು ಸಂವಿಧಾನದಲ್ಲಿ ನಡಿಬೇಕು. ಮತ್ತು ಯಾವುದೇ ಜಾತಿಗೆ ಮತ್ತು ಯಾವುದೇ ಧರ್ಮಕ್ಕೆ ಅವಮಾನವಾಗದಂಥ ರೀತಿಯಲ್ಲಿ ಏನಾದರೂ ಹೋರಾಟ ಮಾಡಿದರೆ ಅವರಿಗೆ ನಾವು ದಲಿತ ಮುಸ್ಲಿಮರು ಬಿಜಾಪುರ ಜಿಲ್ಲೆಯಿಂದ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಅದೇ ರೀತಿ ಯಾವ ರೀತಿ ಈ ಮುಸ್ಲಿಂ ಧರ್ಮ ತನ್ನ ಎಲ್ಲ ಒಳಪಂಗಡಗಳನ್ನು, ತನ್ನ ಮೇಲು ಮತ್ತು ಕೀಳು ಅಂತಕ್ಕಂಥ ಜಾತಿಗಳನ್ನು ಹಿಡ್ಕೊಂಡು ಮಾನವೀಯತೆ ಧರ್ಮದ ಮೂಲಿನಲ್ಲಿ ಏನು ನೆಲೆಗಟ್ಟಿನಲ್ಲಿ ಇದೋ ಅದೇ ರೀತಿ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಅಸ್ಪೃಶ್ಯತೆ ನಾವು ಕೂಡ ನಮ್ಮನ್ನು ಕೂಡ ಅವರು ಸರಿಯಾದ ರೀತಿಯಲ್ಲಿ ಇದು ಮಾಡೋಲ್ಲ. ಅದಕ್ಕೆ ಇವೆರಡನ್ನು ವಿಚಾರಣೆ ಮಾಡಿದಾಗ ಕೋಮುವಾದಿಗಳು ಯಾರು ಅಂತಕ್ಕಂಥದ್ದು ಇದು ಈ ದೇಶದ ಹಿಂದೂಗಳು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಕೇಸರೀಕರಣ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೂ ಈ ದೇಶದಲ್ಲಿ ಏನು ಈ ಆತಂಕವಾದ ಛಾಯೆ ಮೂಡ್ತದೆ ಅಂತಕ್ಕಂಥ ಒಂದು ಈ ಅನಂತಕುಮಾರ್ ಹೆಗಡೆ ಅವರಿಗೆ ಈ ವೇದಿಕೆ ಮುಖಾಂತರ ಹೇಳಿ ಬಯಸ್ತಾ ಇದ್ದೇನೆ. ಬಂದು ಯಮನಪ್ಪ ಸಿದರಡಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಪ್ರಧಾನ ಸಂಚಾಲಕರು ವಿಜಯಪುರ. और खबरों के लिए देखते रहिए बी न्यूज़ नेशन।